ರಘು ದೀಕ್ಷಿತ್ ಕಾನ್ಸರ್ಟ್ ಹೆಂಗಿತ್ತು? ಕೋಮ್ಲಾ ಮುಖ ತೋರಿಸು, ಇವ್ರು ತುಂಬ ಶೈ ಇವಾಗ. ಸಾರಿ ಗೈಸ್, ತುಂಬ ಬೆಳ್ಕೊಂಡಿರ್ತಾರೆ. ಬ್ಲಾಗ್ ನೋಡಿದವರೆಲ್ಲ ಪಲ್ಲವಿ ಬ್ಲಾಗ ನಿನ್ ಬ್ಲಾಗ್ ಅಂತ ನನಗೆ ಕೇಳ್ತಿದ್ದಾರೆ. ರಘು ದೀಕ್ಷಿತ್ ಹಿಯರ್ ವಿ ಆರ್. ಟೈಮ್ ನಾವು ಯುಕೆಗೆ ಬಂದಾಗ ದೋಸೆ ರೂಮ್ ಬುಕ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಲಾಸ್ಟ್ ಮಿನಿಟ್ ಕೈ ಕೊಟ್ಟಿದ್ದ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ದಿವ್ಯಾಗೆ ಒಂದು ಸ್ವಲ್ಪ ಕ್ಯಾಮ್ರಾ ಕಾನ್ಷಿಯಸ್ ಆಗಿಬಿಡುತ್ತೆ, ಸಡನ್ನಾಗಿ ತೋರಿಸ್ಬಿಟ್ಟು ನಾನು, ಅದಕ್ಕೋಸ್ಕರ ಪ್ಲೀಸ್ ಇಗ್ನೋರ್ ದ್ಯಾಟ್. ಇಬ್ಬರು ಬಾ, ಇವಾಗ ಸರಿ ಹೋಗಿರ್ತೀಯಾ. ಸೊ ಇವತ್ತು ನಾವು ಏರ್ಪೋರ್ಟಲ್ಲಿದ್ದೀವಿ, ಟೇಕಿಂಗ್ ಅನದರ್ ಫ್ಲೈಟ್. ಒಂದು ನಿಮಿಷ, ಕಾಫಿ ಸ್ಟಾರ್ಬಕ್ಸಲ್ಲಿ ಆರ್ಡರ್ ಮಾಡಿದ್ವಿ, ನಂದು ಬೇಗ ಬಂತು, ಆರ್ಡರ್ ಸ್ವಲ್ಪ ಲೇಟು. ಸೊ ಆ್ಯಕ್ಚುಲಿ ನಾವು ಇವತ್ತು ಒಂದು ಕಾನ್ಸರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಯಾವ ಕಾನ್ಸರ್ಟ್ಗೆ ಹೋಗ್ತಾ ಇದ್ದೀವಿ ಇವತ್ತು ನಾವು? ರಘು ದೀಕ್ಷಿತ್. ಎಸ್, ವಿ ಆರ್ ಗೋಯಿಂಗ್ ಫಾರ್ ರಘು ದೀಕ್ಷಿತ್ ಕಾನ್ಸರ್ಟ್. ಆ್ಯಕ್ಚುಲಿ ಬರೀ ನಾವು ಇಬ್ಬರೇನೂ ಅಲ್ಲ, ಅಲ್ಲಿ ಬೇರೆ ಇನ್ನೂ ಇಬ್ಬರಿದ್ದಾರೆ, ಆ ಕಡೆ ಹೋಗ್ತಾ ಇದ್ದಾಳೆ, ಆಮೇಲೆ ಹೋಗಿ ತೋರಿಸ್ತೀನಿ. ಸೊ ಹೋಗ್ಬಿಟ್ಟು ರಘು ದೀಕ್ಷಿತ್ ಕಾನ್ಸರ್ಟ್ನ ಫುಲ್ ಅಲ್ಲಿ ಸಿಗ್ತೀವಿ ಗೈಸ್. ಎಸ್, ವ್ಲಾಗ್ ಮಾಡಿಬಿಟ್ಟು ಬಿ ಬ್ಯಾಕ್. ನೋಡಿ ಗೈಸ್, ನಮ್ಮ ಏರ್ಪೋರ್ಟ್ ಫಿಟ್. ದಿವ್ಯಾ ಯಾಕೆ ದಿವ್ಯಾ ಲೈಟೇ ಇಲ್ಲ, ಎಷ್ಟು ಕಪ್ಪಗೆ ಬರ್ತಾ ಇದೆ. ಇಲ್ಲ ಬಟ್ ಅದು ಇದ್ರ ಮೇಲೆ ಬರ್ತಾ ಇಲ್ಲ ನೋಡು, ಲೈಕ್ ಇದರಲ್ಲಿ ಫೋನಲ್ಲಿ, ಅದನ್ನ ಹೇಳಿದ್ದು. ಇದು ನಮ್ಮ ಬೆಲ್ಫಾಸ್ಟ್ ಡ್ಯೂಟಿ ಫ್ರೀ ಗೈಸ್. ಆ್ಯಕ್ಚುಲಿ ಇಲ್ಲೇನು ಅಂಥದ್ದೇನು ಚೆನ್ನಾಗಿಲ್ಲ ಬಿಡಿ ತೋರ್ಸೋಕ್ಕೂ. ನಾನು ಇವಾಗ ಬೋರ್ಡ್ ಆಗ್ತಾ ಇದೀವಿ ನೋಡಿ. ನನ್ನ ಜೊತೆ ಇನ್ನು ಇವ್ರಿಬ್ರು. ಕೋಮಲ ಮುಖ ತೋರಿಸು, ಇವ್ರು ತುಂಬ ಶೈ, ಓವರ್ ಆ್ಯಕ್ಟಿಂಗ್ ಕೋಮಲ ಅನ್ಬೇಕು ನಿನ್ನ. ಇದು ಅವೀಕ್ಷಾ, ಫೋಟೋಗ್ರಾಫರ್ ಅವೀಕ್ಷಾ. ಪಲ್ಲವಿ ಓಡೋಗ್ಬಿಡ್ತೀನಿ ನಾನು ನಿಮಗೆ. ಕೋಮ್ಲಾಗ್ ಪಾಪ ಎಷ್ಟು ಕ್ಯಾಮ್ರಾ ಅಂದ್ರೇ ಭಯ ಅಲ್ವಾ, ಆದ್ರೆ ತಿರ್ಗೋದೇ ಇಲ್ಲ. ಯಾಕೆ ದೀಕ್ಷಿತ್ ಹಿಯರ್ ವಿ ಆರ್. ಯಾಕೆ ದಿವ್ಯಾನೇ ಗೈಸ್ ಈ ಐಡಿಯಾ ಕೊಟ್ಟಿದ್ದು ನನಗೆ ಹಿಂಗೆ ಹೇಳೋಕ್ಕೆ, ಮಾತಾಡೋದಕ್ಕೆ ನನಗೆ ದಿವ್ಯಾನೇ ಐಡಿಯಾ ಕೊಟ್ಟಿದ್ದು. ಎಡಿನ್ಬ್ರಾ ಇದು ಆ್ಯಕ್ಚುಲಿ 3rd ಟೈಮ್ ಏನೋ ಮಾಡ್ತಿರೋದು, ಒಳ್ಳೆ ಫಸ್ಟ್ ಟೈಮ್ ಬಂದಾಗ ಆಡ್ತಿರೋದು ಅಷ್ಟೇ. ಫೈನಲಿ 5:46 ಎಡಿನ್ಬ್ರಾಗ್ ಬಂದಿದ್ದೀವಿ. ನಮ್ಮ ಹಿಂದೆ ಇರೋ ಅಷ್ಟೇ ಎಡಿನ್ಬ್ರಾ. ದಿವ್ಯಾ ನೀನು ಎಲ್ಲದರಲ್ಲೂ ಸುಮ್ಮನೆ ಹಿಂಗೆ ಅಂತ ಇದೆಯಾ, ಯು ಶುಡ್ ಟಾಕ್ ಸಮಥಿಂಗ್. ಇಲ್ಲ, ಬ್ಲಾಗ್ ನೋಡಿದವರೆಲ್ಲ ಪಲ್ಲವಿ ಬ್ಲಾಗ ನಿನ್ನ ಬ್ಲಾಗ್ ಅಂತ ನನಗೆ ಕೇಳ್ತಿದ್ದಾರೆ, ಅದಕ್ಕೆ ನಾನು ನಿನ್ನ ಮುಂದೆ ಏನೂ ಮಾತಾಡಲ್ಲ ಅವ್ರ ಬ್ಲಾಗಲ್ಲಿ. ದಿವ್ಯಾ ಸ್ವಲ್ಪ ಇವ್ರು ಮಾತಾಡೋದೇ ಅರ್ಥ ಇಂಗ್ಲೀಷ್. ಸ್ಕಾಟಿಷ್ ಆಕ್ಸೆಂಟ್ ಇಸ್ ವೆರಿ. ಹೌದು, ಅವ್ರು ಇಂಗ್ಲೀಷೇ ಮಾತಾಡಿದ್ರು, ಬ್ರಿಟಿಷ್ ಅಲ್ಲ, ಬ್ರಿಟಿಷು, ಐರಿಷು, ಸ್ಕಾಟಿಷು, ಈ 3 ಇದರಲ್ಲಿ ತುಂಬ ಡಿಫಿಕಲ್ಟ್ ಇರೋದೇ ಸ್ಕಾಟಿಷ್. HNM ಇದೆ ಸೇಮ್. ಪಲ್ಲವಿ ಏನೆಲ್ಲ ಸ್ಯಾಲ್ರಿ ಆಗ್ತಾರ ನನಗೆ ಕೊಡ್ತಾರೆ. ದಿವ್ಯಾ ವರ್ಕ್ ಮಾಡ್ತಿರೋದು ಗೈಸ್ ಆಟ್ಕಿನ್ಸ್ ಕಂಪ್ನಿಯಲ್ಲಿ. ನನಗೆ ಕೇಳ್ತಾಳೆ ಪಲ್ಲವಿ ಇವಾಗ ನೋಡಿದ್ರೆ ಮಾಟಾಗಿ ಆಮೇಲೆ ತಿರ್ಗಾ ಅದಕ್ಕೂ ನೋಡಿದವ್ರು ಅನ್ಕೊಂತಾರಪ್ಪ ಇವರಿಬ್ರು ಏನೋ ವರ್ಕ್ ಮಾಡ್ತಾರೆ ಹಂಗಂತ, ಅದಕ್ಕೂ ಹೇಳ್ತಾರೆ. ಅಲ್ಲ ಬ್ರೋ, ನಾವೇನು ಚಿಕ್ಕ ಕಂಪ್ನಿ ಎಲ್ಲ ವರ್ಕ್ ಮಾಡ್ತಾ ಇದ್ದೀವಿ. ಅದು ಲೈಟ್ ಇದಾಗ್ಬಿಡ್ತು, ಅದನ್ನೊಂದ್ಸಲ ಹಂಗೆ ನಮ್ಮನ್ನ ಬಿಡುವಲ್ಲ ತೋರಿಸು. ಇದ್ರ ಹೆಸರೇನು ಹೇಳು? ಸ್ಕಾಟ್ ಮಾನ್ಯುಮೆಂಟ್. Bro, Jenners, Srija, if you are watching this vlog, I will show you something. You better remember why I am showing this. It's Jenners. ಇದನ್ನೇ ಆವಾಗಲೇ ದಿವ್ಯಾ ತೋರ್ಸಕ್ಕೆ ಹೇಳಿದ್ದು, ಬಟ್ ಇದ್ರ ಹೆಸರೇನಂತ ಪಾಪ ದಿವ್ಯಂಗೆ ಗೊತ್ತಿಲ್ಲ. ಸ್ಕಾಟ್ ಮಾನ್ಯುಮೆಂಟ್. ಜೆನ್ನರ್ಸ್ ಕತೆ ಏನು ಅಂದರೆ, ಫಸ್ಟ್ ಟೈಮ್ ನಾವು ಯುಕೆಗೆ ಬಂದಾಗ ದ ಸಿಟಿ ವಿ ಎವರ್ ವಿಸಿಟೆಡ್ ವಾಸ್ ಎಡಿನ್ಬ್ರಾ. ಎಸ್, ಆ್ಯಂಡ್ ವಿ ಯೂಸ್ ಟು ವಾಚ್ ಎಸ್, ನಾವು 3 ಜನ. ಸೊ ಅದಕ್ಕೆ ಅದೊಂದು ಕಥೆನೇ ಇದೆ, ಅದೆಲ್ಲ ಹೇಳೋದು ಬೇಡ. ಇವರಿಬ್ರು ನೋಡಿ ಗೈಸ್. ಅಪೇಕ್ಷಾ ಹೆಲೋ
ಕೋಮಲಾಗಿ ನಾಚಿಕೆ ಸ್ವಲ್ಪ ಜಾಸ್ತಿನೇ, ಓವರ್ ಉಕ್ಕಿ ಉಕ್ಕಿ ಬರುತ್ತಲ್ಲ ಅದೇ ಕೋಮಲ. ಅದು ಆವೀಕ್ಷಾ ನೋಡಿ ಹೇಳ್ತಾಳೆ. ಈ ಕೋಮಲಾಗ ಅದು ಹೇಳಕ್ಕೂ ಕಷ್ಟ. ಓಹೋ ಅವಳೊಂಥರ ಸೆಲೆಬ್ರಿಟಿ ತರ, ಹಿಂಗೆಲ್ಲ ಫೇಸ್ ಎಲ್ಲ ತೋರ್ಸಲ್ವಲ್ಲ ಅವರು. ಈ ವಿರಾಟ್ ಕೊಹ್ಲಿ ಎಲ್ಲ ಹೋಗ್ಬೇಕು ಅಂದ್ರೆ ಫೇಸ್ ತೋರ್ಸಲ್ಲ, ಹಂಗೆ ನಮ್ ಕೋಮಲ. ಅಬ್ಬಾ ಕೋಮಲಿ ವಿರಾಟ್ ಕೊಹ್ಲಿ. ಆಯ್ತು ಕೋಮಲ, ರೆಕಾರ್ಡ್ ಮಾಡೋದ್ ಬಿಟ್ಟೆ ಬಿಡು ಹೋಗ್ಲಿ. ನೋಡಿ ಇವಾಗ ಹಂಗಂದ್ರೆ ತಿರುಗ್ತಾಳೆ ಸ್ವಲ್ಪ. ವೆದರ್ ಸ್ಪೂನ್ಸ್ ಅಲ್ಲಿ ತಿನ್ನೋದಕ್ಕಂತ ಬಂದಿದ್ದೀವಿ. ಸೊ ಬಿಕಾಸ್ ಇವಾಗ ಕಾನ್ಸರ್ಟ್ ಹೋಗಿ ಬಂದಮೇಲೆ ಲೈಕ್ ಎಲ್ಲ ಕಿಚನ್ ಆಲ್ಮೋಸ್ಟ್ ಕ್ಲೋಸ್ ಆಗಿರುತ್ತಲ್ವ. ಸೊ ಅದಕ್ಕೋಸ್ಕರ ತಿಂದ್ಬಿಟ್ಟೆ ಅಟೆಂಡ್ ಮಾಡೋಕೆ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಕಮ್ಮಿ ಆಯ್ತು. ಮತ್ತು ಇದು ಏನು ಬೈಟ್ಸ್ ದಿವ್ಯ ಆರ್ಡರ್ ಮಾಡಿದ್ದಾಳೆ. ವೆದರ್ ಸ್ಪೂನ್ಸಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಶರ್ಟ್ ಇದು ಸಕ್ಕತ್ತಾಗಿರುತ್ತೆ. ಸ್ವೀಟ್ಸೇ ಒಂಥರ ವೈಟ್ ಚೆನ್ನಾಗಿರುತ್ತೆ, ಹಳೇ ಕಾಲದ ಸಿಟಿ ಥರ ಚೆನ್ನಾಗಿದೆ ಪ್ಲೇಸ್. ಒಂಥರ ನಾವು ಸ್ಟಾರ್ಟಿಂಗ್ ಬಂದಾಗ ಎಲ್ಲೆಲ್ಲೋ ಹೋಗಿದ್ವಿ, ನಂಗೂ ಜ್ಞಾಪಕನೇ ಇಲ್ಲ. ನಿಂಗೆ ಜ್ಞಾಪಕ ಇದೆವ್ರ? ನಾನು 3 ಸಲ ಬಂದಿದ್ದೀನಿ. ನಾನು ನಮ್ಮ ಅಣ್ಣನ ಜೊತೆ ಬಂದಾಗ ಅಕ್ಷರ ಚೆನ್ನಾಗಿತ್ತು. ಒಂದು ಜೊತೆ ಬಂದಾಗ ನಮ್ಮ ಅಪ್ಪ ಅಮ್ಮನ ಜೊತೆ ಬಂದಿದ್ದೆ. ನಿನ್ಗೆ ಆಂಬುಲೆನ್ಸು. ಇವಾಗ ಸಾರಿ ಗೈಸ್, ತುಂಬ ಬೆಳಗ್ಗೆ ಬಂದಿತ್ತು. ಸೊ ಇವಾಗ ನಾವು ಕಾನ್ಸರ್ಟ್ಗೆ ಹೋಗ್ತಾ ಇದ್ವಿ. ಇಲ್ಲಿಂದ 10 ಮಿನಿಟ್ಸ್ ಇದೆ ಅಲ್ವಾ ಬ್ರೋ ವಾಕ್ 10 ಮಿನಿಟ್ಸ್. ನಾವು ಆಲ್ರೆಡಿ ಲೇಟ್ ಆಗಿದ್ದೀವಿ. 7 o'clock ಅಂತ ಅಲ್ಲಿದ್ದು, ಬಟ್ ಇಲ್ಲೇನೆ ಇನ್ನೂ 7 ಇದೆ ಅಲ್ಲಿ. ಸೊ ಅಲ್ಲಿ ಹೋಗಿ ಸಿಗ್ತೀವಿ. ರಘು ದೀಕ್ಷಿತ್ ಬಂದಿಲ್ಲ ಗೈಸ್. 7 o'clock ಕಾನ್ಸರ್ಟ್ ಇದ್ದು, ಇವಾಗ ಇಟ್ಸ್ ಆಲ್ಮೋಸ್ಟ್ 7:30. ಇವಾಗ ಇಟ್ಸ್ ಆಲ್ಮೋಸ್ಟ್ 8 o'clock. ಇನ್ನು ರಘು ದೀಕ್ಷಿತ್ ಬಂದಿಲ್ಲ. ಆ್ಯಂಡ್ ದ ಕಾನ್ಸರ್ಟ್ ಇಸ್ ಸ್ಟಿಲ್ ಜಸ್ಟ್ 10 o'clock. ಹೀರೋ ಅಲ್ಲ ಬ್ರೋ, ಆರ್ಟಿಸ್ಟ್. ಹೀರೋ ಅಂತ ಏನು ಕಾಣಿಸ್ತಾ ಇಲ್ಲ ಬ್ರೋ ಇಲ್ಲಿ. ನಮ್ಮ ಕಣ್ಣಿಗೆ ಹೆಂಗೆ ಕಾಣಿಸ್ತಾ ಇಲ್ಲ ಅಂದರೆ ನಿಂದು ಸ್ಕ್ರೀನ್ ಮುಗಿದ್ದು ಎಲ್ಲ ಬ್ಯಾಕ್ ಅಪ್ ಮಾಡ್ತಾ ಇದ್ದಾರೆ. ಕನ್ನಡದವ್ರು ಆಮೇಲೆ ಎಲ್ಲರ ಜೊತೆ ಒಂದು ಸೆಲ್ಫಿ ತಗೊಳ್ತಾರೆ. ರಘು ದೀಕ್ಷಿತ್ ಅವರು ಆಯ್ತಲ್ಲ, ಟಾಕ್ ಮಾಡಾಯ್ತಲ್ಲ. ನಮಸ್ತೆ ನೋಡಿ. ನಮಸ್ತೆ. ನೈಟ್ ಶೋ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಡಿನ್ರಾ ಲೈಟ್ಸಲ್ಲಿ. ರಘು ದೀಕ್ಷಿತ್ ಕಾನ್ಸರ್ಟ್ ಹೆಂಗಿತ್ತು? ಚೆನ್ನಾಗಿತ್ತಾ? ಆ್ಯಕ್ಚುಲಿ ಇಟ್ ವಾಸ್ ರಿಯಲಿ ನೈಸ್. ಟೈಮ್ 2 ಗಂಟೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ. ಬಿಕಾಸ್ ನಮ್ಮ ಫ್ಲೈಟ್ ಬೆಳಗ್ಗೆ ಮತ್ತೆ 7 ಗಂಟೆಗಿರೋದು. ಹಿಂಗೆ ರೋಡು ಮೆಗ್ಡಿ ಕುಡ್ಕೊಂಡು, ಅಯ್ಯೋ ಮೆಗ್ಡಿ ಕುಡ್ಕೊಂಡಲ್ಲ, ಮೆಗ್ಡಿಯಲ್ಲಿ ಊಟ ಮಾಡಿ ಬಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಏರ್ಪೋರ್ಟ್ಗೆ ಹೋಗ್ಬೇಕಲ್ಲ, ಅದಕ್ಕೆ ದಟ್ಸ್ ದ ಪ್ಲ್ಯಾನ್ ಫಾರ್ ದ ನೈಟ್. ಇವರಿಬ್ರು ನಗ್ತಾ ಇದ್ದಾರೆ, ತೋರಿಸಿದ್ರು. ಇಬ್ರು ನೋಡಿ, ಕೋಮಲ ಆಲೆ ಮುಖ ಮುಚ್ಕೊಂಡ್ಬಿಟ್ಲು. ಸೌರಪ್ಪ ಪಾಪ ಕೋಮಲ, ನೀನು ಮುಖ ರಿವೀಲ್ ಮಾಡಿದ್ರೆ ನನಗೆ 100 ಸಬ್ಸ್ಕ್ರೈಬರ್ಸ್ ಎಕ್ಸ್ಟ್ರಾ. ನನ್ನಿಂದ ಕಮ್ಮಿ ಆಗುತ್ತೆ ನೋಡು, ಜಾಸ್ತಿ ಅಂತ ಆಗಲ್ಲ. ಮೈ ಬ್ಲಾಗರ್ ಸ್ಟಾರ್ಟ್ 1 2 3. ಹಾಯ್ ಗಾಯ್ಸ್,
ನಾವಿಲ್ಲಿ ರೂಮ್ ತಗೊಳ್ದಿರಾ ನೈಟ್ ಎಲ್ಲ ಕಾನ್ಸರ್ಟ್ ಆದ್ಮೇಲೆ ನೆಲದ ಮೇಲೆ ಕೂತಿದೀವಿ ನೋಡಿ. ಹೌದೌದು, ನೆಲದ ಮೇಲೆ ನೋಡಿ, ಈ ಹುಡುಗಿನ ನೋಡಿ ನೆಲದ ಮೇಲೆ ಕೂತಿದೀವಿ ಅಂತ. ಅದು ಏನಕ್ಕೆ ಅಂದ್ರೆ ಅವಿಕ್ಷಾ ರೂಮ್ ಬುಕ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಲಾಸ್ಟ್ ಮಿನಿಟ್ ಕೈ ಕೊಟ್ಟಿದ್ದ ಅವಿಕ್ಷಾದೇ ಇನ್ಚಾರ್ಜ್ ಇದ್ದಿದ್ದು ನೋಡಿ ಗೈಸ್. ಲಿಟ್ರಲಿ ಏರ್ಪೋರ್ಟಲ್ಲಿ ಒಳ್ಳೆ ಏನು ಕುತ್ಕೊಂಡು ಎಲ್ಲ ಇಲ್ಲಿ ಹಾಸ್ಕೊಬಿಡು ಏನಾನ ಒಂದು ಯಾರನ್ನ ಬಂದ್ಕೊಂಡಿದ್ದಾರೆ ನೋಡಿ ನೆಲದ ಮೇಲೆಲ್ಲ. ಹೌದು, ನಾವು ಅಷ್ಟೇ. ಹೌದು, ನೋಡಿ ಪಾಪ ಎಷ್ಟು ಜನ ಎಲ್ಲ ಹಿಂಗೆ ನಿಂತ್ಕೊಂಡಿದ್ದಾರೆ. ಇಷ್ಟು 3 ಗಂಟೆ ಆದ್ರೂ 3 ಗಂಟೆ ಅಲ್ವಾ ಟೈಮು? ನಮ್ಮ ಫ್ಲೈಟ್ 7 o'clockಗೆ ಗಾಯ್ಸ್. ಅಲ್ಲಿ ಗಂಟ ಇಲ್ಲೇ ಗಾಯ್ಸ್ ಮನೆ. ಇಲ್ಲೊಂದು 1000 ಸಲ ಗೈಸ್ ಗೈಸ್ ಗೈಸ್. ನಾವೇನೋ ಇಲ್ಲಿ ಭಿಕ್ಷೆ ಬಿಡ್ತಾ ಇದೀವಿ ಅಂತ. ಗಿವ್ ಮಿ ಸಮ್ ಚೇಂಜ್. ಏರ್ಪೋರ್ಟ್ ಅಲ್ಲಿ ಭಿಕ್ಷೆ ಬೇಡ ಅಂತಂದ್ರೆ ಅವಿಕ್ಷಾನೆ. ಸ್ಟ್ಯಾಂಡರ್ಡ್ಸ್ ಅವಿಕ್ಷಾ. ಏನೋ ಚೆನ್ನಾಗಿ ಅಲ್ಲಿ ಭಿಕ್ಷೆ ಬೇಡ ಅವ್ರೆ ಅಲ್ಲಿ ಹೋಗಿ ನೋಡಿದ್ರೆ. ಅವಿಕ್ಷಾ ನಾವು ಬರೋದಾ? ಪಾಪ ಬರೀ ಅವಿಕ್ಷಾನೇ ಅಲ್ಲ ಗೈಸ್, ನೋಡಿ ಎಲ್ಲರೂ ಎಲ್ಲ ಟ್ರಾವೆಲ್ ಮಾಡಿ ಹೆಂಗ್ ಮಲ್ಕೊಂಡಿದ್ದಾರೆ ಪಾಪ ಎಲ್ಲ. ಇವ್ರ ಹತ್ರ ದುಡ್ಡಿಲ್ಲ ಅಂತೆಲ್ಲ ಅಲ್ಲ, ಟಯರ್ಡ್ ಆಗಿ ಕೆಲವು ಫ್ಲೈಟ್ಸ್ ಕ್ಯಾನ್ಸಲ್ ಎಲ್ಲ ಆಗ್ಬಿಟ್ಟಿರ್ತಲ್ಲ ನೈಟ್, ಅದಕ್ಕೆ. ಏನು ಓಕೆ, ಈಗ ಹೆಂಗೋ ಡಿಪಾರ್ಚರ್ಸ್ ಓಪನ್ ಮಾಡಿದ್ದಾರೆ. ಸೊ ವಿಲ್ ಗೋ ಟು ಬೆಲ್ಫಾಸ್ಟ್. 20 ಟೈಮ್ ಇದೇ ಫ್ಲೈಟು ನಮ್ದು ಕೊನೆಗೂ ಬಂತು, ಬಟ್ ಇನ್ನೂ ಬೋರ್ಡ್ ಆಗಿಲ್ಲ. ಫುಲ್ ಸುಸ್ತಾಗ್ಬಿಟ್ಟಿದೆ ನಮಗಂತೂ. ನಾವು ಯಾವಾಗಲೂ ಇಲ್ಲಿ ಇದು ಕ್ರಾಸಾನ್ ತಿನ್ಕೊಂಡು ಹೋಗೋದು ಈ ಬೇಕ್ರಿಯಲ್ಲಿ. ಸಕ್ಕತ್ತಾಗಿರುತ್ತೆ ಬ್ರೇಕ್ಫಾಸ್ಟ್ಗೆ. Watching guys, please do like, share and subscribe.